ಶ್ರೀರಾಮ್ ಸಮರ್ಥ. ಜೂನ್ 16. ಪರಮಾರ್ಥವನ್ನು ಶ್ರದ್ಧೆಯಿಂದ ಮಾಡಬೇಕು. ನಾವು ಮನುಷ್ಯ ಜನ್ಮ ಪಡೆದುಕೊಂಡು ಬಂದದ್ದು ಭಗವತ್ ಪ್ರಾಪ್ತಿಗಾಗಿಯೇ ಇರುತ್ತದೆ. ಈವರೆಗೆ ನಾನು ಬಹಳಷ್ಟು ಜನ್ಮ ತಿರುಗಿದೆನು. ಭಗವಂತನು ನನ್ನನ್ನು ಈಗ ಮನುಷ್ಯ ಜನ್ಮಕ್ಕೆ ತಂದಿರುತ್ತಾನೆ. ಹೇ ಭಗವಂತನೇ, ನಾನು ನಿನ್ನನ್ನು ಮರೆಯಲಾರೆ ಎಂದು ಒಪ್ಪಿಕೊಂಡೇ ಹುಟ್ಟಿ ಬರುವಷ್ಟರಲ್ಲಿ ನಾವು ಅವನಿಗೆ ನೀನು ಯಾರು ಎಂದು ಪ್ರಶ್ನೆ ಮಾಡತೊಡಗಿದೆವು. ಸಂತರು ನಮಗೆ ಅವನೇ ನಾನು ಎಂದು ಭಗವಂತನ ಹತ್ತಿರ ಒಪ್ಪಿಕೊಂಡು ಬಂದದ್ದನ್ನು ನೆನಪು ಮಾಡಿಕೊಡುತ್ತಾರೆ. ಸಂತರು ಈ ರೀತಿ ಎಚ್ಚರಗೊಳಿಸಿದರೂ ನಾವು ನಮ್ಮ ಮುಖದ ಮೇಲೆ ಮುಸುಕೆಳೆದುಕೊಳ್ಳುತ್ತೇವೆ. ಇದಕ್ಕೇನು ಮಾಡಬೇಕು? ನಿದ್ರೆಯ ಸೋಗು ಮಾಡುವವರನ್ನು ಎಬ್ಬಿಸುವುದು ಕಠಿಣವೇ ಇರುತ್ತದೆ. ಬಹಳಷ್ಟು ತೀರ್ಥಯಾತ್ರೆ ಮಾಡಿದೆವು, ಆದರೆ ಹೇಗಿದ್ದೆವು ಹಾಗೆಯೇ ಉಳಿದೆವು. ಇದರಲ್ಲಿ ಗಂಗೆಯ ದೋಷವು ನನ್ನ ದೋಷವು. ಒಬ್ಬ ಮನುಷ್ಯ ನನಗೆ ಗಂಗಾ ನದಿಗೆ ಎಷ್ಟೋ ಜನ ಬರುತ್ತಾರೆ, ಸ್ನಾನ ಮಾಡುತ್ತಾರೆ, ಪೂಜಾ ಅರ್ಚನೆ ಮಾಡುತ್ತಾರೆ, ಅಂದ ಮೇಲೆ ಇದು ಕಲಿಯುಗವೆಂದು ಹೇಗೆ ಅನ್ನಬೇಕು ಅಂದನು. ಅದಕ್ಕೆ ನಾನು ಇದರ ಪ್ರಮಾಣವನ್ನು ನಿಮಗೆ ಈಗಲೇ ತೋರಿಸುತ್ತೇನೆ ಅಂದೆನು. ಎದುರಿಗೆ ಒಬ್ಬ ರಕ್ತಪಿತ್ತವಾದ ಮನುಷ್ಯನು ಕುಳಿತಿದ್ದನು. ಅವನ ಹತ್ತಿರ ಹೋಗಿ ನಾನು ಜನರಿಗೆ, ನಿಷ್ಪಾಪಿಯಾದ ಮನುಷ್ಯನು ಇವನನ್ನು ಆಲಿಂಗನ ಮಾಡಿದರೆ ಇವನ ರಕ್ತಪಿತ್ತವು ದೂರವಾಗುತ್ತದೆ. ಆದರೆ ಆಲಿಂಗನ ಕೊಡುವವನು ಪಾಪಿಯಾಗಿದ್ದರೆ ಈ ಮನುಷ್ಯನ ರಕ್ತಪಿತ್ತವು ಆ ಮನುಷ್ಯನಿಗೆ ಅಂಟಿಕೊಳ್ಳುತ್ತದೆ ಎಂದು ಅಂದೆನು. ಈ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ದೂರ ಸರಿದರು. ಅಂದರೆ ಇಂಥ ನೇಮನಿಷ್ಠ ವಿದ್ವಾನ್ ಗಂಗಾ ಮಾತೆಯ ನಿತ್ಯ ಸ್ನಾನ ಮಾಡುವ ಎಲ್ಲ ಜನರಿಗೆ ತಮ್ಮ ಅಂತಃಕರಣವು ಶುದ್ಧವಾಗಿರುವುದೆಂದು ಅನ್ನಿಸಲೇ ಇಲ್ಲ. ಅಷ್ಟರಲ್ಲಿಯೇ ವರಾಡದ ಕಡೆಯವನಾದ ಒಬ್ಬ ಬಡ ಒಕ್ಕಲಿಗನು ಕಂಬಳಿ ಹೊತ್ತುಕೊಂಡು ಕೈಯಲ್ಲಿಯ ಬಡಿಗೆಯನ್ನು ಉರುತ್ತಾ ಬರುತ್ತಿದ್ದನು. ಅವನಿಗೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಸರ್ವ ಪಾಪಗಳು ನಷ್ಟವಾಗುತ್ತವೆಂಬ ನಿಷ್ಠೆ ಇತ್ತು. ಅವನು ಗಂಗೆಯಲ್ಲಿ ಮುಳುಗು ಹಾಕಿ ಮೇಲೆ ಬಂದು ಆ ರೋಗಿಯನ್ನು ಅತ್ಯಂತ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡನು. ಆಶ್ಚರ್ಯವೆಂದರೆ ಆ ರೋಗಿಯ ರೋಗವು ಕೂಡಲೇ ದೂರವಾಯಿತು. ಇಂಥ ಸಾಮಾನ್ಯ ಭಾವಿಕ ಜನರು ತಮ್ಮ ಅಂಧಶ್ರದ್ಧೆಯಿಂದ ಏನು ಸಾಧಿಸುತ್ತಾರೋ ಅದು ದೊಡ್ಡ ದೊಡ್ಡ ಪಂಡಿತರಿಗೂ ಸಾಧಿಸುವುದಿಲ್ಲ. ನಾವು ವ್ಯವಹಾರದಲ್ಲಿ ಬಹಳಷ್ಟು ಕಡೆಗೆ ಅಂಧಶ್ರದ್ಧೆ ಇಡುತ್ತೇವೆ. ಮನೆಯಿಂದ ಕಚೇರಿಗೆ ಹೋಗುವಾಗ ಸಮಯಕ್ಕನುಸಾರ ನಾವು ಅಲ್ಲಿ ಮುಟ್ಟುತ್ತೇವೆಂಬ ಅಂಧಶ್ರದ್ಧೆ ಇದ್ದೇ ಇರುತ್ತದೆ. ಒಮ್ಮೊಮ್ಮೆ ಕಾರಣಾಂತರದಿಂದ ನಾವು ಕಚೇರಿಗೆ ಮುಟ್ಟುವುದಿಲ್ಲ. ಆದರೂ ಕೂಡ ನಾವು ಭರವಸೆ ಇಟ್ಟೇ ಇಡುತ್ತೇವೆ. ನಾವು ವ್ಯವಹಾರದಲ್ಲಿ ಎಷ್ಟು ಅನ್ಯೋನ್ಯವಾಗಿ ನಿಷ್ಠೆ ಇಡುತ್ತೇವೆಯೋ ಅಷ್ಟೇ ನಿಷ್ಠೆಯನ್ನು ಭಗವಂತನ ಮೇಲೆ ಇಟ್ಟರೂ ಕೂಡ ಅವನು ನಮಗೆ ಸಮಾಧಾನವನ್ನು ಕೊಡುತ್ತಾನೆ. ಪರಮಾರ್ಥವನ್ನು ಪೂರ್ಣ ತಿಳಿದುಕೊಂಡಾದರೂ ಮಾಡಬೇಕು, ಅಥವಾ ಮೂಢರಂತೆ ಶ್ರದ್ಧೆಯಿಂದಾದರೂ ಮಾಡಬೇಕು. ಆದರೆ ನಾವು ಅರ್ಧಮರ್ಧರಾಗಿರುತ್ತೇವೆ. ಅಂದರೆ ಪೂರ್ಣ ಜ್ಞಾನವಿಲ್ಲದಿದ್ದರೂ ನಾವು ತಿಳಿದುಕೊಂಡಿರುತ್ತೇವೆ ಎಂದು ನಮಗನಿಸುತ್ತದೆ. ಇಂಥ ಮನುಷ್ಯರಿಗೆ ಸಂಶಯಗಳೇ ಬಹಳ, ಹಾಗೂ ಇಂಥವರ ಸಮಾಧಾನ ಮಾಡುವುದು ಬಹಳ ಕಠಿಣವಾಗಿರುತ್ತದೆ. ಈ ವಿಚಾರವು ನಿಜವಾದದ್ದೆಂದು ತಿಳಿದರೂ ಕೂಡ ಯಾರಿಗೆ ಅದನ್ನು ಆಚರಣೆಯಲ್ಲಿ ತರಲು ಬರುವುದಿಲ್ಲವೋ ಅವನು ನಿಜವಾದ ಅಜ್ಞಾನಿಯಾಗಿರುತ್ತಾನೆ. ಯಾರು ಅನುಭವದಿಂದ ಸುಧಾರಿಸುತ್ತಾರೆಯೋ ಅವರೇ ಜಾಣರು. ಇಂದಿನ ಮುಖ್ಯ ವಿಚಾರ, ಪರಮಾರ್ಥದಲ್ಲಿ ಅಂಧಶ್ರದ್ಧೆಯ ಅವಶ್ಯಕತೆಯು ಸ್ವಲ್ಪವೂ ಇರುವುದಿಲ್ಲ. ಆದರೆ ಅದರಲ್ಲಿ ಶ್ರದ್ಧೆಯ ಹೊರತು ಸ್ವಲ್ಪವೂ ನಡೆಯುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.